ನಮಸ್ಕಾರ ಎಲ್ಲ ಸಿನಿ ಬಸ್ ವೀಕ್ಷಕರಿಗೆ ಗೋಪಿಲೋಲ ಚಿತ್ರದ ನಾಯಕ ನಟದಂತ ನಾನು ಮಂಜುನಾಥ್ ಅರಸು ಮಾಡುವ ನಮಸ್ಕಾರಗಳು. ಸರ್, ಅವರು ಅಭಿನಯ ಚಕ್ರವರ್ತಿ ಅಂತಾನೆ ಅವರು ಬಿರುದಾಗಿದೆ. ಅವ್ರ ಜೊತೆ ಒಂದೇ ದಿನ ಕೆಲಸ ಮಾಡಿದ್ರು ಅದು ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು. ಹೆಬ್ಬುಲಿ ಚಿತ್ರದಲ್ಲಿ ಒಂದು ಮಿಲಿಟರಿ ಆಫೀಸರ್ ಕ್ಯಾರೆಕ್ಟರ್ಲಿ ನಾನು ಅವ್ರ ಜೊತೆಗೆ ಕೆಲಸ ಮಾಡಿರೋದು ಒಂದು ತುಂಬಾ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಸರ್. ಸರ್ ಇಲ್ಲ, ಫಸ್ಟ್ ನಾನು ಮಾಡಿದ್ದು ಕನ್ನಡದಲ್ಲಿ ಧ್ರುವ ಸರ್ಜಾ ಸರ್ ಜೊತೆಗೆ ಭರ್ಜರಿ ಚಿತ್ರ, ಅದಾದ ನಂತರ ಸುದೀಪ್ ಸರ್ ಜೊತೆಗೆ ಹೆಬ್ಬುಲಿ ಚಿತ್ರ, ಅದಾದ್ಮೇಲೆ ನಾನು ಕನ್ನಡದಿಂದ ತೆಲುಗು ಹೋಗಿರೋದು. ತಿರ್ಗಾ ಇವಾಗ ನನ್ನ ಮೊದಲನೇ ಚೊಚ್ಚಲ ಚಿತ್ರ ಗೋಪಿಲೋಲ ಸರ್. ಸರ್, ಕತೆ ಒಪ್ಕೊಳಕ್ಕಿಂತ ಮುಖ್ಯವಾಗಿ ಏನಂದ್ರೆ ಈ ಚಿತ್ರದ ನಿರ್ಮಾಪಕರು ನಮ್ಮ ಮಾವ ಅವರು ಈಗಾಗಲೇ ಒಂದು 3-4 ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. ಅವರು ನಾಯಕ ನಟರ ಒಂದು ಹುಡುಕಾಟದಲ್ಲಿ ಇರಬೇಕಾದ್ರೆ ನನಗೊಂದು ಆಪರ್ಚುನಿಟಿ ಡೈರೆಕ್ಟರ್ ಮುಖಾಂತರ ಹೇಳಿದ್ರು, ಈ ತರ ಒಂದು ಮಾತು ಕೇಳು ಅಂತ. ಸೊ ನಾನು ಆಲ್ರೆಡಿ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಿದ್ರಿಂದ ನಾನು ಆಲ್ರೆಡಿ ನೆಗೆಟಿವ್ ಶೇಡ್ಸ್ ಮತ್ತೆ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಿರೋದ್ರಿಂದ ಡೈರೆಕ್ಟರ್ನ ಅಪ್ರೋಚ್ ಮಾಡಿದಾಗ ನಾನು ಅವ್ರಿಗೆ ಹೇಳಿದೆ, ಗೋಪಿಲೋಲ ಅನ್ನೋ ಚಿತ್ರಕ್ಕೆ ನಾನು ನಿಮ್ಮ ವಿಷನ್ ಅಲ್ಲಿ ನಾನು ಕಾಣಿಸ್ತೀನಿ ಸರ್, ಗೋಪಿಲೋಲಾಗ್ ನಾನು ಆಕ್ಟ್ ಆಗ್ತೀನಿ ಅಂತ ನಾನು ಕೇಳಿದೆ. ಅವ್ರ ಕತೆ ಎಲ್ಲ ಡಿಸ್ಕಸ್ ಮಾಡಿದ್ರು. ಸೊ ಈ ಪಾತ್ರ ನೀವು ಮಾಡ್ಬೋದು, ಅದಕ್ಕೆ ಸೂಕ್ತವಾಗಿ ನೀವು ಆಕ್ಟ್ ಆಗ್ತೀರಾ ಅಂದ್ಬಿಟ್ಟು ನನಗೆ ಈ ಸಿನಿಮಾನ ಇದು ಮಾಡಿ. ಪ್ರತಿಯೊಬ್ಬನಲ್ಲೂ ಕೃಷ್ಣನೂ ಇರ್ತಾನೆ, ರಾಮನೂ ಇರ್ತಾನೆ. ಸೊ ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ ನಿಮ್ಗೆ, ಪ್ರತಿಯೊಬ್ಬರಲ್ಲೂ ಯಾವ್ಯಾವ ಕ್ಯಾರೆಕ್ಟರ್ ಕೃಷ್ಣಂದಾಗಿರ್ಬೋದು, ರಾಮನಾಗಿರ್ಬೋದು ಎಲ್ಲ ಕಾಣಿಸುತ್ತೆ ಸರ್. ಸರ್, ಪೂರ್ವ ತಯಾರಿ ಅಂತ ಏನಿಲ್ಲ. ಡೈರೆಕ್ಟರ್ ನನ್ನ ಜೊತೆ ಡಿಸ್ಕಸ್ ಮಾಡಿದಾಗ ನಾನು ಕೇಳಿದೆ ಅವ್ರಿಗೆ, ಸರ್ ಇದಕ್ಕೇನಾದ್ರೂ ತಯಾರಿ ಮಾಡ್ಕೋಬೇಕಾ ನಂದು ಫಿಸಿಕಲಿ ಫಿಟ್ನೆಸ್ ಅಂತ. ಸರ್, ಇದೊಂದು ಪ್ರತಿಯೊಂದು ಊರಲ್ಲಿ ಒಂದು ಮನೆಯಲ್ಲಿ ಒಬ್ಬ ಗೋಪಿಲೋಲ ಇರ್ತಾನೆ. ಒಂದೊಂದು ಮನೆಯಲ್ಲೂ ಒಂದು ಮಗನ ರೀತಿಯಲ್ಲಿ, ಅಣ್ಣನ ರೀತಿಯಲ್ಲಿ, ತಮ್ಮನ ರೀತಿಯಲ್ಲಿ ಒಂದು ಕ್ಯಾರೆಕ್ಟರ್ ಇದು ಬರುತ್ತೆ. ಸೊ ಅದಕ್ಕೆ ಪೂರ್ವ ತಯಾರಿ ಅಂತ ಏನಿಲ್ಲ. ನೀವ್ ಹೆಂಗಿದ್ದೀರೋ ನನಗೆ, ನೀವು ಆಸ್ ಇಟ್ ಈಸ್ ಏನಿದೆ ನೀವು ಆ ತರ ನೀವು ಕ್ಯಾಶುಯಲ್ ಆಗಿ ನೀವು ಅಭಿನಯ ಮಾಡಿ, ನನಗೆ ಅದು ಸಾಕು, ನೀವು ಪೂರ್ತಿ ನನಗೆ ಕೊಡಿ, ನಾನು ಮಾಡಿಸ್ತೀನಿ ಅಂತ ಹೇಳಿದ್ರು. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಸರ್. ಸರ್, ಇಷ್ಟಪಟ್ಟು ಮಾಡಿರೋದ್ರಿಂದ ಯಾವ್ದು ಕಷ್ಟ ಅನ್ಸಲ್ಲ. ಸೊ ಅದರಿಂದ ನಾನು ತುಂಬಾ ನನ್ಗೆ ಅಭಿನಯ ಆಲ್ರೆಡಿ ನಾನು ಮಾಡ್ತಿರೋದ್ರಿಂದ ನಾನು ಅದನ್ನ ತುಂಬಾ ಇಷ್ಟಪಟ್ಟೆ ಮಾಡಿದ್ದೀನಿ, ಅದನ್ನ ಎಂಜಾಯ್ ಮಾಡಿದ್ದೀನಿ ಸರ್. ಸರ್, ವರ್ಷಕ್ಕೆ 300 ಸಿನಿಮಾ ಬರುತ್ತೆ, ವಾರಕ್ಕೆ 5 ಸಿನಿಮಾ ಬರುತ್ತೆ. ಎಲ್ಲಾ ಸಿನಿಮಾ ಎಲ್ಲಾನು ನೋಡೋಕ್ಕಾಗಲ್ಲ. ಜನಕ್ಕೇನೋ ಒಂದು ಕನೆಕ್ಟ್ ಆಗ್ಬೇಕು, ಈ ಸಿನಿಮಾ ನಂಗೆ ನೋಡ್ಬೇಕು ಅಂತ ಏನ್ ಕನೆಕ್ಟ್ ಆಗುತ್ತೆ ಆ ಎಲ್ಲಾ ಅಂಶಗಳು ನಮ್ಮ ಗೋಪಿಲೋಲ ಚಿತ್ರದಲ್ಲಿದೆ. ಸೊ ಫ್ಯಾಮಿಲಿಗೆ, ಆಡಿಯನ್ಸ್ ಬೇಕಾಗಿರೋದು ಒಂದು ಎಂಟರ್ಟೈನ್ಮೆಂಟ್. ಅವ್ರು 2 ಅವರ್ ಬಂದು ಸಿನಿಮಾ ನೋಡ್ತಾರೆ ಅಂದ್ರೆ ಅದರಲ್ಲಿ ಎಂಟರ್ಟೈನ್ಮೆಂಟ್ ಇರಬೇಕು, ಕಾಮಿಡಿ ಇರಬೇಕು, ಫ್ಯಾಮಿಲಿ ಇರಬೇಕು, ಎಮೋಷನ್ಸ್ ಇರಬೇಕು, ಜೊತೆಗೆ ಒಂದು ಕಂಟೆಂಟ್ ಇರಬೇಕು, ಒಂದು ಮೆಸೇಜ್ ಓರಿಯೆಂಟೆಡ್ ಏನೋ ಇರಬೇಕು. ನಮ್ಮ ಚಿತ್ರದಲ್ಲಿ ಮುಖ್ಯವಾಗಿ ಏನಂದ್ರೆ ಒಂದು ಸಹಜ ಕೃಷಿ, ಎಲ್ಲರಿಗೂ ಹೆಲ್ತ್ ಕಾನ್ಸೆಪ್ಟ್ ಪ್ಲಸ್ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಲವ್ ಎಲ್ಲಾನು ಒಂದು ಫ್ಯಾಮಿಲಿ ಪ್ಯಾಕ್ ಸಿನಿಮಾ ಇದು. 18ರಿಂದ 80 ವರ್ಷದವರೆಗೂ ಬಂದು ಕುತ್ಕೊಂಡು ನೋಡುವಂತ ಸಿನಿಮಾ ಆಗಿರೋದ್ರಿಂದ ಆಲ್ರೆಡಿ ನಮ್ಮ ಚಿತ್ರದಲ್ಲಿ 4 ಸಾಂಗ್ಸ್ ರಿಲೀಸ್ ಆಗಿದೆ, ಟ್ರೈಲರ್ ರಿಲೀಸ್ ಆಗಿದೆ. ಅದು ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ನಮ್ಮ ಚಿತ್ರದ ಏನು ಕಂಟೆಂಟ್ ಇದೆ ಮತ್ತೆ ಅದ್ರದ್ದೆಲ್ಲ ಪ್ರತಿಯೊಂದು ಅಂತ. ಅದನ್ನ ನೋಡಿ ನೀವು ಎಲ್ಲರೂ ಸಪೋರ್ಟ್ ಮಾಡಬೇಕು.